ವೀಕ್ಷಕರೇ, MS ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವೈದ್ಯಕೀಯ ಶಿಕ್ಷಣ, ಚಿತ್ರರಂಗ ಇರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಪರಿಚಯ ಮಾಡೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೀತಾ ಇದೆ. ಅಂದಹಾಗೆ ನಮ್ಮ ಜೊತೆ ಡಾಕ್ಟರ್ ರೋಟೇರಿಯನ್ ಶಿವಪ್ರಸಾದ್ ಅವರಿದ್ದಾರೆ. ಇವರು ಹೋಮಿಯೋಪತಿ ವೈದ್ಯರು ಕೂಡ, ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ವಿಶೇಷವಾಗಿ ರೋಟರಿ ಜಿಲ್ಲೆ 3181 ಅಷ್ಟೊಂದು ಗೌರವವಾಗಿ ಸೇವೆ ಸಲ್ಲಿಸಿದ್ದು, ಸದ್ಯ ಪಬ್ಲಿಕ್ ಇಮೇಜ್ ಚೇರ್ಮನ್ ಆಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅವರನ್ನು ಮಾತನಾಡಿಸೋಣ, ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ ಅಂತೇಳಿ. ಡಾಕ್ಟ್ರೆ, ಮತ್ತೊಮ್ಮೆ ಸ್ವಾಗತ ಕೋರ್ತಾ. ಈಗ ರೋಟರಿ ಜಿಲ್ಲೆ 3181 ಅಲ್ಲಿ ಪಬ್ಲಿಕ್ ಇಮೇಜ್ ಚೇರ್ಮನ್ ಆಗಿದ್ರಿ. ಪಬ್ಲಿಕ್ ಇಮೇಜ್ ಅಂದ್ರೆ ನಮ್ಮ ಜನಸಾಮಾನ್ಯರಿಗೆ, ಜೊತೆಗೆ ಇದರ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಹೇಳಿ, ರೋಟರಿ ಸಂಬಂಧಪಟ್ಟ ಹಾಗೆ. ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯು ಬಹಳ ಯೋಜನೆಗಳನ್ನು ಹಾಕಿದೆ. ಅದರಲ್ಲಿ ಪ್ರಮುಖವಾದಂತ ಯೋಜನೆ ಅಂತ ಹೇಳಿದ್ರೆ ಪಲ್ಸ್ ಪೋಲಿಯೋ. ಇದು ನಮ್ಮ ಒಂದು ಮುಖ್ಯವಾದಂತಹ ಕಾರ್ಯಕ್ರಮದಿಂದಾಗಿ ಈಗ ಭಾರತದಲ್ಲಿ ಪೋಲಿಯೋ ಇಲ್ಲ. ಎರಡೇ ರಾಷ್ಟ್ರಗಳಲ್ಲಿ ಪೋಲಿಯೋ ಇರುವಂತದ್ದು, ಈಗ ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನದಲ್ಲಿ. ಸೊ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಇದು ಒಂದು ಬ್ರ್ಯಾಂಡ್ ಪ್ರಾಜೆಕ್ಟ್ ಆಗಿ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ಮತ್ತು ಭಾರತದ ನ್ಯಾಷನಲ್ ಲೆವೆಲ್ ಅಲ್ಲಿ ಇದು ಒಂದು ಪ್ರಾಮುಖ್ಯತೆಯನ್ನು ಪಡೆಯಿತು. ಆದರೆ ರೋಟರಿಯಿಂದ ತುಂಬಾ ಜನಪರ ಸೇವೆಗಳು ನಡೀತಾ ಇದೆ. ಜನರ ಅನಿಸಿಕೆ ಅಂತ ಹೇಳಿದ್ರೆ, ರೋಟರಿ ಅಂತ ಹೇಳಿದ್ರೆ ಒಂದು ಗೆಳೆತನಕ್ಕೆ ಮತ್ತು ಸಹಭಾಗಿತ್ವಕ್ಕೆ ಮಾಡುವಂತ ಒಂದು ಸಂಸ್ಥೆ. ಇಲ್ಲಿ ರೋಟೇರಿಯನ್ಸ್ ಸೇರಿಕೊಂಡು ಸೆಮಿನಾರ್ಸ್ ಗಳನ್ನು ಮಾಡ್ತಾರೆ. ಅದರ ಬಗ್ಗೆ ಅವರೊಳಗೆ ಒಂದು ಸಂಸ್ಥೆಯೊಳಗೆ ಅವರೊಳಗೆ ಒಂದು ಒಡನಾಟ ಇರ್ತದೆ ಅಂತ ಹೇಳುವಂಥದ್ದು. ಆದರೆ ರೋಟರಿಯಿಂದ, ಈ ಒಡನಾಟದಿಂದ ಮತ್ತು ನಾವು ಕೊಡುವಂತಹ ದೇಣಿಗೆಯಿಂದ, ರೋಟರಿ ಫೌಂಡೇಶನ್ ಕೊಡುವ ದೇಣಿಗೆಯಿಂದ ತುಂಬಾ ಸಮಾಜ ಪರ ಕಾರ್ಯಕ್ರಮಗಳು ನಡೀತಾ ಇದೆ. ಇದನ್ನು ನಾವು ಹಿಂದಿನ ದಿವಸಗಳಲ್ಲಿ ಪಬ್ಲಿಸಿಟಿ ಮಾಡ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಇದು ಜನರಿಗೆ ತಲುಪಿದ್ದು, ಜನರಿಗೆ ಇದರ ಬಗ್ಗೆ ಪ್ರಾಮುಖ್ಯತೆ ಸಿಕ್ಕಿತ್ತು, ಜನರಿಗೆ ಇದರಿಂದ ಹಿತವಾಯಿತು ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ರೋಟರಿ ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ ತಿಳಿದುಕೊಂಡಿತ್ತು. ಆದರೆ 2011-12ನೇ ಸಂದರ್ಭದಲ್ಲಿ, ಈ ಸೇವೆಯ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯು ಇದನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ರೋಟರಿ ಪಬ್ಲಿಕ್ ಇಮೇಜ್ ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದರ ಮುಖಾಂತರ ರೋಟರಿಯಿಂದ ಆಗುವಂತ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಸಮಾಜಕ್ಕೆ ಪರಿಚಯಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಸೊ ಇದರಿಂದಾಗಿ ಜನರಿಗೆ ರೋಟರಿಯಿಂದ ಏನೇನು ನಡೀತಾ ಇದರ ಬಗ್ಗೆ ವಿಷಯಗಳು ಸಿಕ್ಕಲಿಕ್ಕೆ ಶುರುವಾಗಿದೆ. ಈಗ 60-75% ಜನರಿಗೆ ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಇವಾಗಿನ ಒಂದು ಮಾಹಿತಿ ತಂತ್ರಜ್ಞಾನದಿಂದ ಇದು ಸುಲಭವಾಗಿ ಸಿಗ್ತಾ ಇದೆ. ಈಗ ನೆಟ್ವರ್ಕಿಂಗ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು, ಇದರ ಮುಖಾಂತರ ಈಗ ಹೋಗ್ತಾ ಇದೆ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನಮ್ಮ ರೋಟರಿ ಫೌಂಡೇಶನ್ ಮುಖಾಂತರ ಬರುವಂತಹ ಡಿಸ್ಟ್ರಿಕ್ಟ್ DDF ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಡೆಸಿಗ್ನೇಟೆಡ್ ಫಂಡ್ ಮತ್ತು ಗ್ಲೋಬಲ್ ಗ್ರಾಂಟ್ ಮತ್ತೆ ಸ್ಕೇಲ್ ಗ್ರಾಂಟ್, ಈ 3 ಗ್ರಾಂಟ್ಗಳ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 3181 ರೋಟರಿ ಜಿಲ್ಲೆ, ಇದು ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿವೆ. ಇಲ್ಲಿಯೇ ನಡೆದಂತಹ ತುಂಬಾ ಕಾರ್ಯಕ್ರಮಗಳು ಬಹುಶಃ ಜನರಿಗೆ ಗೊತ್ತಾಗಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಆಶಯ. ಮಂಗಳೂರಿನಲ್ಲಿ ನೀವು ನೋಡ್ತಾ ಹೋದ್ರೆ, ಮಂಗಳೂರಿನಲ್ಲಿ ಇರುವಂತಹ ಲೆಡಿಕೋಷನ್ ಆಸ್ಪತ್ರೆ ಆಗಿರಲಿ, ವೆನ್ಲಾಕ್ ಆಸ್ಪತ್ರೆ ಆಗಿರಲಿ, ಅಲ್ಲಿ ಕೊಟ್ಟಂತಹ ಪರಿಕರಗಳು ಗ್ಲೋಬಲ್ ಗ್ರಾಂಟ್ ಮುಖಾಂತರ ನಮ್ಮ ಮಂಗಳೂರಿನ ವಿವಿಧ ಕ್ಲಬ್ಗಳು ಪ್ರಾಯೋಜಿಸಲ್ಪಟ್ಟಂತಹ ಗ್ಲೋಬಲ್ ಗ್ರಾಂಟ್ ಪ್ರಾಜೆಕ್ಟ್ಸ್ ತುಂಬಾ ಇದೆ. ಇವುಗಳನ್ನು ನೋಡಿ ನೀವು ಮಾಹಿತಿ ಕೊಡಬೇಕು. ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇರ್ಬೋದು, ಅಮೃತ ಕಾರ್ಯಕ್ರಮ ಅಂತ ಇದೆ. ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಬ್ಲಡ್ ಬ್ಯಾಂಕ್ ಇದೆ, ಆ ತರದಲ್ಲಿ ಇರುವಂತ ನಾವು ಹ್ಯೂಮನ್ ಮಿಲ್ಕ್, ಅದು ಬ್ರೆಸ್ಟ್ ಮಿಲ್ಕ್ ಅನ್ನು ನಾವು ಕಲೆಕ್ಟ್ ಮಾಡಿ ಯಾರಿಗೆ ಅದರ ಅವಶ್ಯಕತೆ ಇದೆ, ಯಾವ ಮಗುವಿಗೆ ಅವಶ್ಯಕತೆ ಅದನ್ನು ಕೊಡುವಂಥದ್ದು, ಅದನ್ನು ಶೇಖರಿಸಿ ಕೊಡುವಂತಹ ಒಂದು ಕೆಲಸ, ಇದೊಂದು ದೊಡ್ಡ ಒಂದು ಯೋಜನೆ ನಡೆದಿದೆ. ಮತ್ತೆ ಕೊಡುವಂತಹ ಆಸ್ಪತ್ರೆಗಳಿಗೆ ಕೊಡುವಂತಹ ಪರಿಕರಗಳು, ಈಗ ಡಯಾಲಿಸಿಸ್ ಮೆಷಿನ್ಸ್ ಆಗಿರ್ಬೋದು ಅಥವಾ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಇವುಗಳನ್ನ ನಾವು ಕೊಟ್ಟು ಅದಕ್ಕೆ ಸಹಾಯ ಮಾಡುವಂಥದ್ದು ರೋಟರಿ ನಡೆದಿದೆ. ಎನಪಾಯದಲ್ಲಿ ಕೊಟ್ಟಂತಹ ವುಮೆನ್ ವೆಲ್ನೆಸ್ ಒಂದು ವಾಹನ ಇದೆ. ಇದು ಬ್ರೆಸ್ಟ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಮತ್ತೆ ನಮ್ಮ ಸರ್ವೈಕಲ್ ಕ್ಯಾನ್ಸರ್, ಇವುಗಳನ್ನು ಮೊದಲ ಹಂತದಲ್ಲೇ ಗುರುತಿಸಿ ಅದರಲ್ಲಿ ಆ ಒಂದು ಸೌಕರ್ಯಗಳು ಇದೆ. ಏನಪಾಯ ಮೆಡಿಕಲ್ ಕಾಲೇಜಿನವರು ಅದನ್ನು ನೋಡಿಕೊಳ್ತಾ ಇದ್ದಾರೆ. ಆ ಮೊದಲ ಹಂತದಲ್ಲಿ ನಾವು ಅದನ್ನು ಗುರುತಿಸಿ ಅದರಿಂದ ಪೇಷಂಟ್ಸ್ ಗಳನ್ನು ತಂದು ಟ್ರೀಟ್ಮೆಂಟ್ ಕೊಟ್ರೆ 100% ಈ ಕಾಯಿಲೆಗಳನ್ನು ಗುಣಪಡಿಸಬಹುದು. ಈ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಕಾರಣ. ಬ್ಲಡ್ ಬ್ಯಾಂಕ್ಗಳು, ಬ್ಲಡ್ ಬಸ್ಗಳು ಇದೆ.
ಅದು ನಾವು ರೋಟರಿಯಿಂದ ಕೊಟ್ಟಿದ್ದೇವೆ. 26ನೇ ತಾರೀಕಿಗೆ ನಾವು ಲೇಡಿ ಕೋಶಲ್ ಆಸ್ಪತ್ರೆಗೆ ಗೈನಿಕ್ ಆಂಕೋ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಇದು ಎಲ್ಲ ಕಾರ್ಯಕ್ರಮಗಳು ಬಹುಶಃ ಜನರಿಗೆ ತಲುಪಬೇಕು, ಜನರ ಇದ್ರ ಬಗ್ಗೆ ಗೊತ್ತಾದ್ರೆ ಮತ್ತೆ ಅದನ್ನ ನಾವು ಈಗ ಇನ್ನೊಂದು ಇದು ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ನಾವು ಶಾಲೆಗಳಿಗೆ ಕೊಡುವಂತಹ ಒಂದು ಪರಿಕರಗಳು, ಈಗ ಗೌರ್ಮೆಂಟ್ ಶಾಲೆಗಳಿಗೆ ಕೊಡುವಂತಹ ಪರಿಕರಗಳು, ಯಾಕಂದ್ರೆ ಅವುಗಳಿಗೆ ಕೊಡುವಂತಹ ಒಂದು ಸೌಕರ್ಯಗಳು ಕಡಿಮೆ ಇರುವುದು. ಅಂತ ಸಂದರ್ಭದಲ್ಲಿ ರೋಟರಿಯ ಮುಖಾಂತರ ನಾವು ಶಾಲೆಗಳಿಗೂ ನಾವು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಅಥವಾ ಹೆಣ್ಮಕ್ಕಳಿಗೆ ಕೊಡುವಂತಹ ಪ್ಯಾಡ್ ವೆಂಡಿಂಗ್ ಮೆಷಿನ್ಸ್ ಆಗಿರ್ಬೋದು, ಮತ್ತೆ ಆಹಾರ ವಸ್ತುಗಳನ್ನು ಪ್ಯೂರ್ ವಾಟರ್ ಸಪ್ಲೈ ಮಾಡುವಂಥದ್ದು, ಬೆಂಚು ಮತ್ತು ಡೆಸ್ಕ್ಗಳನ್ನು ಕೊಡುವಂಥದ್ದು, ಇದೆಲ್ಲ ಕಾರ್ಯಕ್ರಮಗಳು ರೋಟರಿಯ ಮುಖಾಂತರ ಮಾಡ್ತಿದ್ದೇವೆ. ಅಂಗನವಾಡಿಯನ್ನು ಡೆವಲಪ್ ಮಾಡೋದು ಇದು ದೊಡ್ಡ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ನೀವು ಯಾವುದೇ ಒಂದು ಈಗ ನೀವು ಯಾವುದೇ ಒಂದು ಜಿಲ್ಲೆಯ ರೂರಲ್ ಸೆಂಟರಿಗೆ ಹೋದ್ರೆ ಅಲ್ಲಿ ಅಂಗನವಾಡಿಗಳು ಇದ್ರೆ ಆ ಅಂಗನವಾಡಿಗಳು ಎಲ್ಲಾ ಕಡೆಯಲ್ಲಿಯೂ ರೋಟರಿಯವರಿಂದ ಸಹಾಯ ಕೆಲಸ ನಡೀತಾ ಇದೆ. ಇದು ಎಲ್ಲವೂ ನಮ್ಮ ರೋಟರಿ ಫೌಂಡೇಶನ್ ನಿಂದ ಬರುವಂತದ್ದು. ಒಂದು ಡಿಸ್ಟ್ರಿಕ್ಟ್ ಫಂಡ್ ಇಂದ ಮತ್ತೆ ಗ್ಲೋಬಲ್ ಗ್ರಾಂಟ್ ಅಂದ್ರೆ ಇನ್ನೊಂದು ಫಾರಿನ್ ರೋಟರಿ ಕ್ಲಬ್ನವರು ಅದಕ್ಕೆ ಸಹಭಾಗಿತ್ವದಿಂದ ಕೊಡುವಂಥದ್ದು. ಸ್ಕೇಲ್ ಗ್ರಾಂಟ್ ಅಂತ ಹೇಳಿದ್ರೆ ಅದು ಒಂದು ಇಡೀ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟು ಹೊಸತಾಗಿ ಬರುವಂಥದ್ದು, ಭಾರತಕ್ಕೆ ಬರ್ತಾ ಇದೆ. ಅದು ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಮತ್ತು ಗುಜರಾತ್ ಈ ಜಾಗಗಳಲ್ಲಿ ಅಗ್ರಿಕಲ್ಚರಲ್ ಕಾನ್ಸೆಪ್ಟ್ ಬಗ್ಗೆ ನಾವು ಯಾವ ರೀತಿಯಲ್ಲಿ ನಮ್ಮ ಒಂದು ಕೃಷಿಯ ಮತ್ತು ಕೃಷಿಗೆ ಒಂದು ಒತ್ತು ಕೊಡುವಂತಹ ರೀತಿಯಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಭಾರತಕ್ಕೂ ಬಂದಿದೆ. ಸೊ ಈ ಎಲ್ಲ ಕೆಲಸಗಳು ರೋಟರಿಯ ಮುಖಾಂತರ ಬರ್ತಿದೆ. ಈ ರೋಟರಿ ಪಬ್ಲಿಕ್ ಇಮೇಜ್ ಕಮಿಟಿಯ ಮುಖಾಂತರ ಇದರ ಬಗ್ಗೆ ಆ ಮಾಹಿತಿಯನ್ನು ಅರಿತುಕೊಂಡು ರೋಟರಿಯೊಟ್ಟಿಗೆ ಸಹಭಾಗಿತ್ವದಲ್ಲಿ ಇದ್ರೆ ಇನ್ನೂ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬಹುದು ಅಂತ ಹೇಳುವುದು ನನ್ನ ಅಭಿಪ್ರಾಯ. ಡಾಕ್ಟರ್, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರೋ ರೋಟರಿ ಸಂಸ್ಥೆಯಲ್ಲಿ ಹಲವಾರು ಸದಸ್ಯರು ಸಕ್ರಿಯವಾಗಿ ಕೆಲಸ ಮಾಡ್ತಾರೆ. ಈ ಸದಸ್ಯತ್ವಕ್ಕೆ ಪಡಿಸ್ಕೊಳ್ಬೇಕಾದ್ರೆ ಜನಸಾಮಾನ್ಯರಿಗೆ ಯಾವ ಯಾವ ಅರ್ಹತೆಗಳಿರಬೇಕು ಮತ್ತೆ ಹೇಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಾವು ಹೇಳ್ತೀರಿ? ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯು 1905ನೇ ಇಸವಿಯಲ್ಲಿ ಒಬ್ಬ ವ್ಯಕ್ತಿಯಿಂದ ಶುರುವಾಗಿದ್ದು, ಪೌಲ್ ಹ್ಯಾರಿಸ್. ಅದು ಒಂದು ಜನಜನಿತವಾದಂತಹ ಹೆಸರು. ಇವರು 3 ಫ್ರೆಂಡ್ಸ್ನವರೊಟ್ಟಿಗೆ ಒಡನಾಟಕ್ಕಾಗಿ, ಗೆಳೆತನಕ್ಕಾಗಿ ಶುರು ಮಾಡಿದಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಅದು ಹೆಮ್ಮರವಾಗಿ ಬೆಳೆದು ಇವಾಗ 220 ರಾಷ್ಟ್ರಗಳಲ್ಲಿ ಇದ್ದು 1.2 ಮಿಲಿಯನ್ ಸದಸ್ಯತ್ವ ಹೊಂದಿದೆ. ಇವಾಗ ಭಾರತದಲ್ಲಿ ಇದರ ಸದಸ್ಯತ್ವ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಯ ಒಂದು ವಾತಾವರಣದಲ್ಲಿ ಅವಶ್ಯಕತೆಗಳ ಪೂರಕವಾಗಿ ರೋಟರಿ ಸಂಸ್ಥೆಗಳು ನಮ್ಮ ಸರ್ಕಾರದ ಒಂದಿಗೂ ಕೈ ಜೋಡಿಸಿಕೊಂಡು ಮಾಡುವಂತ ಕಾರ್ಯಕ್ರಮಗಳಿದ್ದಾಗಿ ಇದಕ್ಕೆ ಒಂದು ಬಹಳ ಒಂದು ಶ್ರೇಷ್ಠತೆ ಬಂದಿದೆ. ಸೊ ರೋಟರಿಯ ಸದಸ್ಯತನಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟಾಗ ಇದೊಂದು ಸ್ವಯಂ ಸೇವಕ ಸಂಸ್ಥೆ, ಅಂದ್ರೆ ವಾಲಂಟರಿ ಆರ್ಗನೈಸೇಷನ್. ಇದಕ್ಕೆ ಯಾವುದೇ ತರದಂತಹ ಫೋರ್ಸ್ ಇಲ್ಲ ಜಾಯಿನ್ ಆಗಲಿಕ್ಕೆ. ನಾವು ರೋಟರಿ ಸಂಸ್ಥೆಗಳು ಇರುವಂತಹ ಸದಸ್ಯರು ಒಬ್ಬ ಹೊಸ ಸದಸ್ಯನನ್ನು, ಒಬ್ಬ ಅರ್ಹ ಸದಸ್ಯನನ್ನು ನಾವು ಇನ್ವೈಟ್ ಮಾಡ್ತೇವೆ, ನಾವು ಆಹ್ವಾನಿಸ್ತೇವೆ. ಆಹ್ವಾನಿಸೋದಕ್ಕೆ ವಿಶೇಷ ಕ್ರೈಟೀರಿಯಾಗಳೇನಿಲ್ಲ. ಯಾರಲ್ಲಿ ಆ ಸಮಾಜಮುಖಿಯಾದಂತಹ ಮನಸ್ಥಿತಿ ಇದೆ ಮತ್ತು ಒಂದು ಸೋಷಿಯಲ್ ಸ್ಟ್ಯಾಂಡಿಂಗ್, ಒಂದು ಯಾವ ರೀತಿಯಲ್ಲಿ ಅವರು ಅವರ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅವರು ಯಾವ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಒಂದು ಮನಸ್ಥಿತಿಯವರು ರೋಟರಿ ಸಂಸ್ಥೆಯನ್ನು ಸೇರಿದಾಗ ರೋಟರಿ ಸಂಸ್ಥೆಯೊಟ್ಟಿಗೆ ಕೈ ಜೋಡಿಸಿದರೆ ಅದರಿಂದ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಅಂತ ಹೇಳುವಂತ ನಿಟ್ಟಿನಲ್ಲಿ ಸದಸ್ಯರನ್ನು ಪಡಿಬಹುದು. ಈ ರೋಟರಿ ಸಂಸ್ಥೆಗೆ ಸೇರಿದ ಮೇಲೆ ರೋಟರಿಯ ಸಂಸ್ಥೆಗೆ ಅದರದೇ ಆದಂತಹ ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ನ ಮುಖಾಂತರ ಈಗ ವೊಕೇಶನಲ್ ಸರ್ವಿಸ್ ಆಗಿರ್ಬೋದು, ಕಮ್ಯುನಿಟಿ ಸರ್ವಿಸ್ ಆಗಿರ್ಬೋದು, ಯೂತ್ ಸರ್ವಿಸ್ ಆಗುತ್ತೆ, ಇಂಟರ್ನ್ಯಾಷನಲ್ ಸರ್ವಿಸ್, ಈ ಯಾವುದೇ ಒಂದು ಸರ್ವಿಸ್ ಕಮಿಟೀಸ್ ನಲ್ಲಿ ಸೇರಿಕೊಂಡು ತಮ್ಮ ಕಾಯಕದಲ್ಲಿರುವಂತದ್ದನ್ನು ಸೇರಿಸಿಕೊಂಡು ನಾವು ಸಹಾಯ ಮಾಡಬಹುದು. ಇದು ರೋಟರಿಯ ಸದಸ್ಯತ್ವದಲ್ಲಿ ಆಗುವಂಥದ್ದು. ಅವಾಗ ಏನಾಗ್ತದೆ, ರೋಟರಿ ಫೌಂಡೇಶನ್ಗೆ ಒಬ್ಬ ಸದಸ್ಯನಾದಾಗ ಅಲ್ಲಿ ಮುಖ್ಯವಾಗಿ ಬರುವಂಥದ್ದು ಕೊಡುವಂತ ದೇಣಿಗೆಗಳು. ಈಗ ಇದು ನಾವು ಶ್ರೀಮಂತ ಕ್ಲಬ್ ಅಂತ ಹೇಳಿಕ್ಕೆ ಆಗುದಿಲ್ಲ. ಇದರಲ್ಲಿ ಕೊಡುವಂತ ಮಿನಿಮಮ್ ಕಾಂಟ್ರಿಬ್ಯೂಷನ್ ಕೂಡ ವರ್ಲ್ಡ್ ಫಂಡಿಗೆ ಹೋಗ್ತದೆ. ರೋಟರಿ ಅನ್ನೋದು ವರ್ಲ್ಡ್ ಫಂಡ್ ಅಂತ ಇದೆ, ಫೌಂಡೇಶನ್ ಅಲ್ಲಿ ವರ್ಲ್ಡ್ ಫಂಡ್ ಅಂತ ಇದೆ. ಆ ವರ್ಲ್ಡ್ ಫಂಡಿಗೆ ಹೋದದ್ದು ಎಲ್ಲಾ ದೇಣಿಗೆಗಳನ್ನು ಒಟ್ಟು ಸೇರಿಸಿ ಅದನ್ನು ಯಾವ ರಾಷ್ಟ್ರಗಳಲ್ಲಿ ಯಾವ ಕ್ಲಬ್ಗಳು ಮುಂದಕ್ಕೆ ಗ್ಲೋಬಲ್ ಗ್ರಾಂಟಿಗೆ ಕೇಳ್ತಾರೆ ಅವರ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಹಾಗಾಗಿ ನಾವು ಕೊಟ್ಟಂತ $1 ಕೂಡ, ಅಥವಾ ಎಷ್ಟು ನಾವು ಮಿನಿಮಮ್ ಕೊಡ್ತೇವೆ ಅಷ್ಟು ಡಾಲರ್ ಕೂಡ ಅದು ಉಪಯೋಗಕ್ಕೆ ಬರ್ತದೆ. ಇಲ್ಲಿ ವಿಶೇಷವಾಗಿ PHF ಅಂದ್ರೆ ಪೌಲ್ ಹ್ಯಾರಿಸ್ ಫೆಲೋ ಅಂತ ಹೇಳ್ತೇವೆ ನಾವು, ಮೇಜರ್ ಡೋನರ್ ಅಂತ ಹೇಳ್ತೇವೆ ನಾವು, AKS ಅಂತ ಹೇಳಿದ್ರೆ ಆರ್ಚ್ ಕ್ಲಬ್ ಸೊಸೈಟಿ ಮೆಂಬರ್ ಅಂತ. ಇದೆಲ್ಲ ನಾವು ಕೊಟ್ಟಂತ ದೇಣಿಗೆಗಳಿಗೆ ಕೊಡುವಂತಹ ಒಂದು ಹೆಸರುಗಳು. ಯಾಕಂದ್ರೆ ಅದು ನಾವು ಕೊಟ್ಟಾಗ ಅದರಿಂದಾಗಿ ನಮ್ಮ ವರ್ಲ್ಡ್ ಫಂಡ್ ಬೆಳೀತದೆ. ಆ ವರ್ಲ್ಡ್ ಫಂಡ್ ಇಂದ ನಾವು
ಗುರುತರವಾದ ಕೆಲಸಗಳನ್ನು ಮಾಡ್ಬೋದು. ಇದು ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಇರುವುದಿಲ್ಲ, ರೋಟರಿ ಸಂಸ್ಥೆಯ ಹೆಸರಲ್ಲಿ ನಮಗೆ ಹಿಂದೆ ಬರ್ತದೆ. ಅದನ್ನು ನಾವು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡ್ಬೋದು. ರೋಟರಿಯಲ್ಲಿ ಮುಖ್ಯವಾಗಿರೋದು ರೋಟರಿ ಸದಸ್ಯತನ. ಇದಕ್ಕೆ ವಯೋಮಿತಿಗಳು ಅಂತೇಳಿ ಇಲ್ಲ. ಯೂಶುವಲಿ ಒಳ್ಳೆಯ ಒಂದು ಒಕೇಶನ್ ಅಲ್ಲಿ ಇರುವಂತಹ ವ್ಯಕ್ತಿಯನ್ನು ರೋಟರಿ ಸದಸ್ಯನಾಗ್ಬೋದು. ಆದರೆ ರೋಟರಿಯಲ್ಲಿ ಒಂದು ಇಂಟರಾಕ್ಟ್ ಕ್ಲಬ್ ಅಂತ ಹೇಳಿದೆ, ಅದು ನಾವು ಶಾಲೆಗಳಲ್ಲಿ ಗುರುತಿಸುವಂಥದ್ದು. ಅದೊಂದು ವಯೋಮಿತಿ 12 ವರ್ಷ ನಂತರ 18 ವರ್ಷಕ್ಕೆ ಇಂಟರಾಕ್ಟ್ ಕ್ಲಬ್ ಅಂತ ಹೇಳ್ತೇವೆ ನಾವು. ಅದರ ನಂತರ ಒಂದು ರೋಟರಾಕ್ಟ್ ಕ್ಲಬ್ 18ರ ಮೇಲಿನ ವಯಸ್ಸಿನವರಿಗೆ. ಮುಂಚೆ ಅದಕ್ಕೊಂದು ವಯಸ್ಸಿನ ಸ್ಲ್ಯಾಬ್ ಇತ್ತು, ಇವಾಗ ಅದು ಹೋಗಿದೆ. ರೋಟರಾಕ್ಟ್ ಆಗಿ ಮುಂದುವರಿಬಹುದು. ಇಂಟರಾಕ್ಟ್, ರೋಟರಾಕ್ಟ್ ಮತ್ತೆ ಇದು ರೋಟರಿ, ಇದು 3 ಸ್ತರಗಳಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಒಂದು ಸದಸ್ಯತ್ವವನ್ನು ಪಡಿಬಹುದು. ಇದರಿಂದ ಇದು 3 ಕೂಡ ಸಂಸ್ಥೆಗಳು ಅದು ಶಾಲೆಯ ಲೆವೆಲ್, ಚಿಕ್ಕ ಪ್ರಾಯದಲ್ಲೇ ಸೇವೆಗೆ, ಸರ್ವಿಸ್ ಅಬೌವ್ ಸೆಲ್ಫ್, ಸಹಿತ ಮೀರಿದ ಸೇವೆಗೆ ನಾವು ಹೇಗೆ ನಾವು ನಮ್ಮನ್ನು ಗುರುತಿಸಿಕೊಳ್ಳುವಂಥದ್ದು, ಆ ಒಂದು ಪ್ರಾಯದಲ್ಲಿ ಅದು ಆ ಒಂದು ಮನಸ್ಥಿತಿ ಬಂದ್ರೆ ಅವರು ಮತ್ತೆ ದೊಡ್ಡವರಾದಾಗ ರೋಟರಿ ಆಕ್ಟ್ ಸೇರಿದಾಗ ಅದರಲ್ಲೂ ಅದೇ ಸರ್ವಿಸ್ ಅಬೌವ್ ಸೆಲ್ಫ್ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ನಾಯಕತ್ವ ಗುಣಗಳನ್ನು ಗುರುತಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ರೋಟರಿ ತುಂಬಾ ಸಹಾಯ ಆಗ್ತದೆ. ಡಾಕ್ಟರ್ ಶಿವಪ್ರಸಾದ್ ಅವರೇ, ಈಗ ವೈದ್ಯಕೀಯ ರಂಗದಲ್ಲಿ ವೈದ್ಯರಾಗಿದ್ದು ಜೊತೆಗೆ ಸಮಾಜ ಸೇವೆಯಲ್ಲಿ ಈ ರೋಟರಿ ಜಿಲ್ಲೆಯ ಬಗ್ಗೆ ಪಬ್ಲಿಕ್ ಇಮೇಜ್ ಚೇರ್ಮನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಇದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ನಮ್ಮ ವೀಕ್ಷಕರನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಈ ಮುಂದಿನ ಯೋಜನೆಗಳು ಕೂಡ ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತೇವೆ. ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, MS ಸ್ಟುಡಿಯೋದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಾವು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.